ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಿಸುತ್ತಾರೆ, ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನವೂ ಸಹ ಹಾಗೆ. ಸಾಧಿಸಿದರೆ ನಮ್ಮವನೆಂದು ಹೊಗಳುತ್ತಾರೆ, ಸೋತರೆ ನಮ್ಮವರೇ ನಮ್ಮನ್ನ ನೋಯಿಸಿ ನಗುತ್ತಾರೆ. ವಿಶ್ವಾಸ ಅನ್ನೋದು ತಾತ್ಕಾಲಿಕವಾಗಬಾರ್ದು. ಶ್ವಾಸವಿರುವವರೆಗೂ ಅದು ನಮ್ಮ ಜೊತೆ ಇರುವಂತೆ ನೋಡಿಕೊಂಡಾಗಲಷ್ಟೇ ಬದುಕು ಸಾರ್ಥಕ. ಇಡುವ ಪ್ರತಿ ಹೆಜ್ಜೆಯು ವಿಶ್ವಾಸದಿಂದ ಕೂಡಿರಲಿ. ಅದೃಷ್ಟ ನಮ್ಮ ಜೊತೆ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ನಂಬಿಕೆಯಿಂದ ಕೈಗೊಂಡ ಕೆಲಸ ಅದೃಷ್ಟವನ್ನ ತರುತ್ತದೆ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡ, ಆದರೆ ಆ ಸಂತೋಷಕ್ಕೆ ಕಾರಣ ನೀನಾಗು. ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗು, ಆದರೆ ಆ ದುಃಖಕ್ಕೆ ನೀನು ಕಾರಣವಾಗಬೇಡ. ಧೈರ್ಯ ಅಂದರೆ ಭಯಕ್ಕಿಂತ ಒಂದು ಹೆಜ್ಜೆ ಮುಂದೆ ಎಂದರ್ಥ. ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಂಡಾಗ ಅಲ್ಲಿ ಭಯಕ್ಕೆ ಜಾಗವೇ ಇಲ್ಲ. ಧೈರ್ಯ ಮತ್ತು ಭಯ ಏಕಕಾಲದಲ್ಲಿ ಒಂದೆಡೆ ಇರುವುದಿಲ್ಲ. ಸಮಯ ಸರಿಯಿದ್ದಾಗ ಎಲ್ಲರೂ ನಮ್ಮವರೇ, ಸಮಯ ಸರಿಯಿಲ್ಲದಿದ್ದಾಗ ಯಾರೂ ನಮ್ಮವರಲ್ಲ. ಇದುವೇ ಜೀವನದ ಸತ್ಯ. ಮನಸ್ಸಿನಲ್ಲಿರೋ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ. ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣಿಸುತ್ತದೆ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗುತ್ತದೆ, ಆದರೆ ಅದರಲ್ಲಿನ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವನಿಗೆ ಮಾತ್ರ. ಯಶಸ್ವಿ ಜೀವನಕ್ಕಿಂತ ಸಂತೃಪ್ತ ಜೀವನವೇ ಮೇಲು. ಯಾಕೆಂದರೆ ಜೀವನದ ಯಶಸ್ಸು ಇತರರ ದೃಷ್ಟಿಯಲ್ಲಿರುತ್ತದೆ, ಜೀವನದ ಸುಖ ನಮ್ಮ ಆತ್ಮತೃಪ್ತಿಯಲ್ಲಿರುತ್ತದೆ. ವಿಷವಿರುವ ಬಂಗಾರದ ಪಾತ್ರೆಗಿಂತ ಜೇನಿರುವ ಮಣ್ಣಿನ ಮಡಕೆಯೇ ಯೋಗ್ಯವಾದದ್ದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣಗಳಿಂದ ನಮ್ಮ ಯೋಗ್ಯತೆ ಹೆಚ್ಚುತ್ತದೆ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿಕೊಡುವುದಲ್ಲ, ನಮ್ಮ ಹೃದಯದಿಂದ ಕೊಡುವುದು. ಪ್ರೀತಿ ಬಲವಾಗಿರಬೇಕೇ ಹೊರತು ಬಲವಂತವಾಗಿರಬಾರದು. ಸ್ನೇಹ ನೆನಪಾಗಿರಬೇಕೇ ಹೊರತು ನೆಪವಾಗಿರಬಾರದು. ಪ್ರತಿಕ್ಷಣ ನಡೆಯುವ ಕಾಲುಗಳೇ ಎಡವಿ ಬೀಳುತ್ತದೆ. ಆಕಾಶದ ಮಿನುಗುವ ನಕ್ಷತ್ರಗಳು ಪತನಗೊಳ್ಳುತ್ತದೆ. ಹಾರುವ ಹಕ್ಕಿಯು ಕೆಲವೊಮ್ಮೆ ನೆಲಕ್ಕುರುಳುತ್ತದೆ. ಹೊಳೆಯುವ ಸೂರ್ಯ ಚಂದ್ರರಿಗೂ ಗ್ರಹಣ ಆವರಿಸುತ್ತದೆ. ಮನುಷ್ಯನ ಜೀವನದಲ್ಲೂ ಏಳು ಬೀಳುಗಳು ಕಾಣುತ್ತಲೇ ಇರುತ್ತವೆ. ಕೆಳಗೆ ಬಿದ್ದಾಗ ಕುಗ್ಗದೆ, ಮೇಲಕ್ಕೇರುವಾಗ ಹಿಗ್ಗದೆ ಸಮಚಿತ್ತದಿಂದ ಬಾಳಿ ಬದುಕುವುದೇ ಜೀವನ.